ನಿಮ್ಗೆ ಪೇಪರು ಅಲ್ಲ, ಪುರೋಹಿತರು ಬರೋ ಟೈಮ್ ಬಂದೇ ಬರ್ತಾರೆ. ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ಬಂದ್ಬಿಡ್ತಾರ. ವಸು ಬಾಮ್ಮ, ಅಳಿಯಂದ್ರೆ ಬನ್ನಿ, ನೀವಾದ್ರೂ ಸ್ವಲ್ಪ ಹೇಳಿ. ಅಮ್ಮ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರು ಬರ್ತಾರೆ, ಕೂತ್ಕೋ. ಹೇಗೆ ಕೂತ್ಕೊಳ್ಳೋದು? ಕೂತ್ಕೋ ಅಮ್ಮ. ಏ, ಅಯ್ಯೋ, ಇವತ್ ನಂದು ಕೋದಂಡಂದು ಜಾತಕ ನೋಡಕ್ಕೆ ಶಾಸ್ತ್ರಿಗಳು ಬರ್ತಿದ್ದಾರೆ. ನಮ್ಮಿಬ್ರು ಜಾತಕನೂ ಮ್ಯಾಚ್ ಆಗಲ್ಲ ಅಂದ್ರೆ ಗತಿ. ಹೌದು, ಈ ಅಮ್ಮ ಎಲ್ಲಿ ಹೋದ್ಲು? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ವಲ್ಲ. ಇವತ್ತೇ ಇವಳು ಎಲ್ಲಾದ್ರೂ ಹೋಗ್ಬೇಕಿತ್ತಾ? ಅಟ್ಲೀಸ್ಟ್ ನನ್ ಜೊತೆ ಇದ್ದಿದ್ರೆ ಸ್ವಲ್ಪನಾದ್ರೂ ಧೈರ್ಯ ಇರ್ತಿತ್ತು. ಒಂದ್ ವೇಳೆ ಏನಾದ್ರೂ ಜಾತಕ ಮ್ಯಾಚ್ ಆಗಿಲ್ಲ ಅಂದ್ರೆ ಆ ವಸುಮತಿ ಪಕ್ಕ ಈ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡ್ತಾಳೆ. ಆಮೇಲೆ ನನ್ ಕಣ್ಣೆದ್ರಿಗೆ ಕೋದಂಡಂಗೆ ಬೇರೆ ಹುಡ್ಗಿನ ಕರ್ಕೊಂಡ್ಬಂದು ಮದ್ವೆ ಮಾಡಿಸ್ತಾರೆ. ಹಂಗ್ ಮಾತ್ರ ಆಗ್ಬಾರ್ದು. ಅಲ್ಲ, ನನ್ಗೆ ಕೋದಂಡಂಗೆ ಜಾತಕ ಮ್ಯಾಚ್ ಆಗ್ದೇನೆ ಕೃಷ್ಣ ವಂಶದ್ ಮಾತ್ರ ಆಗ್ಬಿಟ್ರೆ ಅವಳಿ ಮನೆ ಸೊಸೆ ಆಗ್ತಾಳ? ನೋ 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 ನೋ, ಆತರ ಮಾತ್ರ ಆಗ್ಬಾರ್ದು. ಅಮ್ಮೋ ಮಾಯಾ, ನೀನ್ ಯಾಕೋ ಸ್ವಲ್ಪ ಜಾಸ್ತಿನೇ ಓವರ್ ಥಿಂಕ್ ಮಾಡ್ತಿದ್ಯಾ. ಯೋಚನೆ ಮಾಡೋದನ್ನ ನಿಲ್ಸು. ಆತರ ಎಲ್ಲ ಏನೂ ಆಗಲ್ಲ, ಒಳ್ಳೇದೇ ಆಗುತ್ತೆ. ವಸು, ಅಮ್ಮ, ನಿನ್ನ ಹತ್ರ ಶಾಸ್ತ್ರಿಗಳ ನಂಬರ್ ಇದೆಯಾ? ಯಾಕೆ? ಅವ್ರೇನಾದ್ರೂ ಮರ್ತಿದ್ರೆ ಫೋನ್ ಮಾಡಿ ಕೇಳೋಣ ಅಂತ. ಅಮ್ಮ, ಶಾಸ್ತ್ರಿಗಳು ನಾವು ಹೇಳಿರೋ ಟೈಮ್ಗೆ ಬರ್ತಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಇನ್ನೂ ಟೈಮ್ ಆಗಿಲ್ಲ, ಬರ್ತಾರೆ, ಸುಮ್ನೆ ಇರು. ವಸು, ದಯವಿಟ್ಟು ಶಾಸ್ತ್ರಿಗಳಿಗೆ ಬೇಗ ಬರೋದಕ್ಕೆ ಫೋನ್ ಮಾಡಮ್ಮ. ಮದುವೆ ಆಗೋವರೆಗೂ ನಿಮ್ಮ ಅಮ್ಮನ ಟೆನ್ಷನ್ ನನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬನ್ನಿ, ಓ, ಬಂದ್ರು. ಕೂತ್ಕೊಳ್ಳಿ. ನಮಸ್ಕಾರ ಪುರೋಹಿತರ. ನಮಸ್ಕಾರ. ಕ್ಷೇಮನಾ? ನಾವೆಲ್ಲರೂ ಕ್ಷೇಮ. ನೀವೇ ಹೇಗಿದ್ದೀರಿ? ಹಾ, ಗುರುರಾಯರ ಕೃಪೆಯಿಂದ ತುಂಬಾ ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ವಸು, ಯಜಮಾನನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಂತೂ ಈ ಮನೆಗೆ ಕಲ್ಯಾಣ ಭಾಗ್ಯ ಕೂಡು ಬಂತು ಅಂತ ಆಯ್ತು. ನಿಮ್ಮ ಬಹುಕಾಲದ ಕನಸು ನನಸಾಗಿರ್ಬೇಕು ಅಲ್ವಾ ವಿಶಾಲಾಕ್ಷಮ್ಮ ಅವರೇ? ಹೌದು ಶಾಸ್ತ್ರಿಗಳೇ, ನಮ್ ಕೋದಂಡ ಕೃಷ್ಣ ಅವ್ರ ಮನ್ಸುಗಳನ್ನ ಬದಲಾಯಿಸ್ಕೊಂಡ್ರಲ್ಲ, ಅದೇ ನಮ್ ಪುಣ್ಯ. ಶ್ರೀಕೃಷ್ಣ ಹೇಳ್ದ ಹಾಗೆ ಬದಲಾವಣೆ ಜಗತ್ತಿನ ನಿಯಮ ಅಲ್ವಮ್ಮ? ಹಗ್ಲಾದ್ಮೇಲೆ ಕತ್ಲು, ಕತ್ಲಾದ್ಮೇಲೆ ಹಗಲು. ಜಗತ್ತಿನ ಬೆಳಗು ಸೂರ್ಯನಿಗೂ ಕೂಡ ಗ್ರಹಣ ಹಿಡಿಯುತ್ತೆ. ಆದ್ರೆ ಅದೇ ಅಂತ್ಯ ಅಲ್ಲ. ಕಾಯೋ ತಾಳ್ಮೆ ಇರ್ಬೇಕಮ್ಮ. ಹಾ, ಹೌದು, ಕೋದಂಡ ಎಲ್ಲಿ? ಇಲ್ಲೇ ಇದ್ದೀನಿ ಗುರುಗಳೇ. ಹಾ, ನಮಸ್ಕಾರ, ಬನ್ನಿ. ನಮಸ್ಕಾರ. ಹೇಗಿದ್ದೀರಾ ಗುರುಗಳೇ? ನಾನ್ ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಕ್ಷೇಮಾನ? ಹಾ, ನಾನು ಚೆನ್ನಾಗಿದ್ದೀನಿ. ಯಜಮಾನ್ರೆ ಬನ್ನಿ. ಹಾ, ಬನ್ನಿ. ನಮಸ್ತೆ. ನಮಸ್ಕಾರ. ಇವರು ಇವರು ದೊರಸ್ವಾಮಿಗಳಂತ. ನಮ್ಮ ಅಳಿಯಂದ್ರು ಇವ್ರ ಮನೆಯಲ್ಲೇ ಬಹಳ ವರ್ಷ ಇದ್ದಿದ್ದು. ಈಗ ಇವ್ರ ಮಗಳು ವಂಶಿನ ನಮ್ ಕೃಷ್ಣನ್ಗೆ ತಂದ್ಕೋತಾ ಇದ್ದೀವಿ. ಸಂತೋಷ. ಸ್ನೇಹನ ಸಂಬಂಧ ಮಾಡ್ಕೊಳಕ್ ಹೊರಟಿದ್ದೀರಾ ಅಂತಾಯ್ತು. ಮಾಯಾ, ಶಾಸ್ತ್ರಿಗಳಿಗೆ ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ ಅಮ್ಮ. ಹಾ, ತಂದೆ. ವಸು, ನೀನ್ ಹೋಗಿ ದೇವರ ಕೋಣೆಯಲ್ಲಿರೋ ಜಾತಕ ತಗೊಂಡ್ ಬಾ ಅಮ್ಮ. ಶಾಸ್ತ್ರಿಗಳು ಬೇರೆ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಯಾಕೆ ಇಷ್ಟೊಂದು ಹೆದರ್ಕೋತೀಯಾ? ಅಮ್ಮ, ಎಲ್ಲಿ ಹೋಗಿದೆ ಇಷ್ಟೊತ್ತು? ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನೀನ್ ಇಲ್ದೆ ಕೈ ಕಾಲೇ ಆಡ್ತಿಲ್ಲ. ಶಾಸ್ತ್ರಿಗಳು ಬೇರೆ ಬಂದಿದ್ದಾರೆ. ಆ ಮುದ್ಕಿ ಬೇರೆ ನೀರ್ ತಗೊಂಬ ಅಂತ ಹೇಳಿದ್ಲು. ಹೇಳಿದ್ರೆ ತಗೊಂಡ್ ಹೋಗ್ಬೇಕು ತಾನೆ, ಇಲ್ಲೇ ನಿಂತಿದ್ಯಲ್ಲ. ನೀನು ಬಾ. ನೀನ್ ನೀರ್ ತಗೊಂಡ್ ಮುಂದೆ ಹೋಗು, ನಾನು ಹಿಂದೆನೆ ಬರ್ತೀನಿ. ಏಯ್, ನೀರ್ ತಗೊಂಡ್ ಹೋಗು. ವಂಶಿ ಮನೆ ಅದೃಷ್ಟ. ಅವಳಿಂದಾನೆ ನಮ್ಮ ಸಂಸಾರ ಸರಿ ಹೋಗೋ ಆಗಾಯ್ತು. ನನ್ನ ತಮ್ಮಂದ್ರಿಬ್ರು ಮದ್ವೆಗೆ ಒಪ್ಕೊಂಡ್ರು. ವಂಶಿನ ನೀನೇ ಈ ಮನೆ ಕಳ್ಸಿದ್ಯಾ ಅನ್ನೋ ನಂಬಿಕೆ ದೇವ್ರೆ ನನಗೆ. ಕೃಷ್ಣ ವಂಶಿ ಜಾತಕ
ಹೊಂದಾಣಿಕೆ ಆಗೋ ಥರ ನೀನೇ ಮಾಡಬೇಕು. ಯಾವುದೇ ವಿಘ್ನಗಳಿಲ್ದೆ ಅವರಿಬ್ರು ಮದ್ವೆ ನಡೆಯೋ ಥರ ಮಾಡಪ್ಪ.